ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಟಿಕೆಟ್ ಟೆನ್ಷನ್ ಟಿಕೆಟ್ ಆಕಾಂಕ್ಷಿಗಳು ರೆಬಲ್ ಇಮೇಜ್ಗೆ ಡ್ಯಾಮೇಜ್ ಭೀತಿ ಭಿನ್ನಮತಕ್ಕೆ ಬ್ರೇಕ್ ಹಾಕಲು ಹೈ ತಂತ್ರಗಾರಿಕೆ ಏನು ಇದು ಹೈ ಸಂಧಾನ ಸೂತ್ರದ ಸ್ಟೋರಿ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಭಿನ್ನಮತದ ಬೇಗುದಿ ತಾಂಡವವಾಡ್ತಾ ಇದೆ ಟಿಕೆಟ್ ಕೈತಪ್ಪುವಂತ ಆತಂಕದಲ್ಲಿ ಹಾಲಿ ಸಂಸದರು ಆಕಾಂಕ್ಷಿಗಳು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪರಿಣಾಮ ಪಕ್ಷಕ್ಕೆ ಎಲೆಕ್ಷನ್ ಹೊಸ್ತಿಲಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಈ ಡ್ಯಾಮೇಜ್ ಸ್ಟೇಟ್ಮೆಂಟ್ಸ್ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ ಇದು ಕಾಂಗ್ರೆಸ್ಗೆ ಸಹಜವಾಗಿ ಅಸ್ತ್ರ ಆಗಿದೆ ಬಿಜೆಪಿ ನಾಯಕರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಸ್ ಹಾಗಾಗಿ ಬಿಜೆಪಿಯ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ ಈಗ ಅತೃಪ್ತರ ಜೊತೆ ರಾಜ್ಯ ಚುನಾವಣಾ ಉಸ್ತುವಾರಿ ಚರ್ಚೆಯನ್ನ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸರಣಿ ಸಭೆಗಳನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ನಲ್ಲಿ ಬಂದ್ರು ತಮ್ಮ ಅಳಲನ್ನ ತೋಡ್ಕೊಂಡ್ರು ಜೊತೆಗೆ ಮಾಧ್ಯಮದವರು ಮುಂದೆ ಬಂದಾಗ ಯದುವೀರ್ಗೂ ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಸ್ವಪಕ್ಷೀಯರ ವಿರುದ್ಧವೂ ಕೂಡ ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಜೊತೆಯಲ್ಲಿ ಅಗರ್ವಾಲ್ ಚರ್ಚೆಯನ್ನ ಮಾಡಿದ್ದಾರೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಪಕ್ಷಕ್ಕಾಗಿ ಕೆಲಸ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೈಕಮಾಂಡ್ ಬಳಸಿರುವಂತ ತಂತ್ರನ ಅಂತ ಈಗ ಚರ್ಚೆಗಳು ನಡೀತಾ ಇದೆ ಇನ್ನು ನಿರೀಕ್ಷೆಯಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ ತನಗೆ ಟಿಕೆಟ್ ಸಿಗಬಹುದು ಅಂತ ಅಟ್ ದ ಸೇಮ್ ಟೈಮ್ ಈಗ ಟಾಂಗ್ ಮೇಲೆ ಟಾಂಗ್ ಕೊಡ್ತಾ ಇದ್ದಾರೆ ಅವರ ಕೋಪವನ್ನ ಶಮನಗೊಳಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಪ್ರತಾಪ್ ಸಿಂಹ ಅವರನ್ನು ನೋಡಿದ್ರೆ ಕಳೆದ 2-3 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲೂ ಸಖತ್ ಆಕ್ಟಿವ್ ಆಗಿದ್ದಾರೆ ತನಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನವನ್ನ ಜನರ ಮುಂದೆ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಮಾಧ್ಯಮದ ಮುಂದೆ ಮಾತಾಡುವಾಗ ಯದುವೀರ್ಗೂ ಟಾಂಗ್ ಕೊಡ್ತಾ ಇದ್ದಾರೆ ಪಕ್ಷದವ್ರಿಗೂ ಟಾಂಗ್ ಕೊಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಹೈಕಮಾಂಡ್ ಒಂದ್ ರೀತಿ ಸಂಧಾನ ಸೂತ್ರವನ್ನ ಇಲ್ಲಿ ಅಳವಡಿಕೆ ಮಾಡೋದಕ್ಕೆ ಹೊರಟಿದ್ಯಾ ತಣ್ಣಗಾಗ್ತಾರ ಪ್ರತಾಪ್ ಸಿಂಹ ಹಾಗಾದ್ರೆ ಟಿಕೆಟ್ ಸಿಗದೇ ಇದ್ರೂನು ಶರ್ಮಿತಾ ಶೆಟ್ಟಿ ಒಂದು ಕಡೆ ಟಿಕೆಟ್ ಸಿಗಲ್ಲ ಎಂಬ ಸುಳಿವು ಹತ್ತಿರುವಂತಹ ಪ್ರತಾಪ್ ಸಿಂಹ ಅವರು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೋ ಬಿಡ್ತಾರೋ ಆದ್ರೆ ಅವರ ವಿರುದ್ಧ ಕೂಡ ವ್ಯಂಗ್ಯ ದಾಟಿಯಲ್ಲಿ ಮಾತನಾಡ್ತಿರುವಂತದ್ದು ಮತ್ತು ಎಲ್ಲೊಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಫೇಸ್ಬುಕ್ ಲೈವ್ ಬರುವಂತದ್ದು ಮತ್ತು ಅವರ ಸಾಮಾಜಿಕ ಜಾಲತಾಣದ ಫಾಲೋವರ್ಸ್ ಗಳ ಮುಖಾಂತರ ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪ ಮಾಡುವಂತದ್ದು ಮತ್ತು ಇತ್ತ ಹಾಸನದಲ್ಲಿ ಪ್ರೀತಮ್ ಗೌಡ್ರವರು ಜೆಡಿಎಸ್ ವಿರುದ್ಧ ಹರಿಯಾಯುವಂತದ್ದು ಮತ್ತು ತುಮಕೂರಿನಲ್ಲಿ ಎಲ್ಲೊಂದ್ ಕಡೆ ಗೋಬ್ಯಾಕ್ ಸೋಮಣ್ಣ ಅಭಿಯಾನ ಮತ್ತು ಚಿಕ್ಕಮಗಳೂರು ಉಡುಪಿಯಲ್ಲೂ ಕೂಡ ಸಿಟಿ ರವಿ ಬೆಂಬಲ ಹೇಳ್ಕೊಳ್ಳುವಂತವರು ಗೋಬ್ಯಾಕ್ ಅಭಿಯಾನಗಳು ಮತ್ತು ರಾಜ್ಯಾದ್ಯಂತ ಟಿಕೆಟ್ ಸಿಗದೇ ಇರ್ತಕ್ಕಂಥವ್ರು ಅತೃಪ್ತರು ಮತ್ತು ತಮ್ಮವರಿಗೆ ಟಿಕೆಟ್ ಸಿಗದೇ ಇರ್ತಕ್ಕಂಥವ್ರು ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಇಮೇಜ್ಗೆ ಡ್ಯಾಮೇಜ್ ಅನ್ನ ಮಾಡ್ತಿರುವಂತದ್ದು ಇದು ಚುನಾವಣಾ ಹೊತ್ತಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಸುದ್ದಿ ಮತ್ತು ಸದ್ದು ಮಾಡ್ತಿರುವಂತದ್ದು ಪಕ್ಷದ ಇಮೇಜ್ ಅಷ್ಟೇ ಅಲ್ಲದೆ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಎಲ್ಲ ಒಂದ್ ಕಡೆ ಘಾಸಿ ಮಾಡುವಂತದ್ದು ಇದು ಕಾಂಗ್ರೆಸ್ ಪಕ್ಷ ಕೂಡ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು ಹಾಗಾಗಿ ಇದು ಮುಂದುವರೆದ ಒಂದ್ ಕಡೆ ಚುನಾವಣಾ ಅಖಾಡದ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಇರ್ತಂತ ಬಿಜೆಪಿ ಹೈಕಮಾಂಡ್ ಇದೀಗ ರಾಜಿ ಸಂಧಾನ ಸಮಾಧಾನ ಸಮಾಲೋಚನೆ ಮಾತುಕತೆಗೆ ಮುಂದಾಗಿರುವಂತದ್ದು ಇದರ ಭಾಗವಾಗಿ ಕರ್ನಾಟಕ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ಈ ಜವಾಬ್ದಾರಿ ಏರ್ಪಟ್ಟಿರುವಂತದ್ದು ರಾಧಾ ಮೋಹನ್ ಅಗರ್ವಾಲ್ ಅವರು ನಿನ್ನೆ ಅಷ್ಟೇ ಪ್ರತಾಪ್ ಸಿಂಹರವ್ರನ್ನ ಕರೆಸಿಕೊಂಡು ಅವರಿಗೆ ಎಲ್ಲ ಒಂದ್ ಕಡೆ ಬುದ್ಧಿವಾದ ಹೇಳಿರುವಂತದ್ದು ಪಕ್ಷದ ತೀರ್ಮಾನ ವರಿಷ್ಠ ತೀರ್ಮಾನ ಅಂತಿಮ ಆ ತೀರ್ಮಾನಕ್ಕೆ ತಾವು ಬದ್ಧರಾಗಬೇಕು ಮುಂದಿನ ದಿನಗಳಲ್ಲಿ ಪಕ್ಷ ತಮಗೆ ಉನ್ನತ ಸ್ಥಾನಮಾನ ಕೊಡಲಿದೆ ಅಂತ ಹೇಳಿ ಸಮಾಧಾನ ಮಾಡುವ ಪ್ರಯತ್ನವನ್ನ ಮಾಡಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಪ್ರೀತಮ್ ಗೌಡ್ರು ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಅದೇ ರೀತಿ ತುಮಕೂರಿನಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು ಸೂಚನೆ ಕೊಟ್ಟಿರುವಂತದ್ದು ಇದರ ಭಾಗವಾಗಿ ದಾವಣಗೆರೆ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆ ಇದೀಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿರುವಂತದ್ದು ಯಾವುದೇ ಕೂಡ ಡ್ಯಾಮೇಜ್ ಆಗಬಾರ್ದೆಂಬ ಕಾರಣಕ್ಕಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಈಗ ನಿರ್ಧಾರ ಮಾಡುವಂತ ಹಾಗಾಗಿ ಸದ್ಯಕ್ಕೆ ರಾಧಾ ಮೋಹನ್ ಅಗರ್ವಾಲ್ ರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರುವುದು ನಂತರ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಲ್ಲೊಂದ್ ಕಡೆ ಫೀಲ್ಡ್ ಗಿಳಿದ್ದಾರೆ ನಂತರ ಹೈಕಮಾಂಡ್ ನ ಪ್ರಮುಖ ನಾಯಕರುಗಳ ಕಡೆ ದೂರವಾಣಿ ಕರೆ ಮಾಡಿ ಮಾತುಕತೆಯನ್ನು ಮಾಡ್ತಿದ್ದಾರೆ ಆ ಮುಖಾಂತರ ಬಂಡಾಯ ಹೇಳುವಂತವ್ರನ್ನ ಅತೃಪ್ತಿಗಳನ್ನ ಮತ್ತು ಅಸಮಾಧಾನಗೊಂಡವ್ರನ್ನ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಈಗ ಭಾರತೀಯ ಜನತಾ ಪಕ್ಷ ಕೈ ಹಾಕಿರುವಂತದ್ದು ಶರ್ಮಿತಾ ಶೆಟ್ಟಿ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.